ನೀವು ಪಶ್ಚಿಮ ಘಟ್ಟಗಳ ಕಾಡಲ್ಲಿ ಓಡಾಡಬೇಕಾದಾಗ ಸಣ್ಣ ಸಣ್ಣ ಇರುವೆಗಳು ಕಚ್ಚಿರುತ್ತೆ. ಜೇನು ಹುಳನೋ ಇಲ್ಲ ಕಡಜಗಳು ಚುಚ್ಚಿರುತ್ತೆ. ಒಮ್ಮೊಮ್ಮೆ ಹಾವು, ಕೆಲವೊಮ್ಮೆ ಈ ಏಷ್ಯನ್ ಜೈಂಟ್ ಹಾರ್ನೆಟ್ಗಳಿಂದ ಪ್ರಾಣ ಕೂಡ ಕಳ್ಕೊಂಡಿರ್ತಾರೆ. ಆದ್ರೆ ಇದನ್ನೇನಾದ್ರೂ ನೋಡಿದೀರಾ? ಇಲ್ಲ, ಹೆಸರಾದ್ರೂ ಕೇಳಿದೀರಾ? ಓಕೆ, ಇದ್ರ ಹೆಸರು ಟಾರಂಚುಲಾ ಹಾಕ್ ವಾಸ್ಪ್ ಅಂತ. ಅಗಳ ಹೆಸರಿಗೂ ಇದಕ್ಕೂ ಸಂಬಂಧನೇ ಇಲ್ವಲ್ಲ ಬಾಸ್? ಸಂಬಂಧ ಇವಾಗ ಹೇಳ್ತೀನಿ ಕೇಳಿ. ಪ್ರಪಂಚದ ಅತಿ ದೊಡ್ಡ ಕಡಜಗಳಿವು. ಇದ್ರ ಮುಳ್ಚುಚ್ಚಿದ್ರೆ ಒಂದು ನೋವಲ್ ಒದ್ದಾಡ್ಬೇಕು, ಇಲ್ವಾ? ಬೇರೆ ಆಪ್ಷನ್ ಇಲ್ಲ ಕಣ್ರಿ, ನೋವಲ್ಲೇ ಒದ್ದಾಡ್ಬೇಕು. ಆದ್ರೆ ಕಂಗ್ರಾಚುಲೇಷನ್ ಬ್ರದರ್, ಜೀವಕ್ಕೇನೂ ಆಗಲ್ಲ. ಇದ್ರ ಟ್ಯಾಲೆಂಟ್ ವರ್ಕೌಟ್ ಆಗೋದೇನಿದ್ರು ಈ ಟಾರಂಚುಲಾ ಸ್ಪೈಡರ್ಗಳ ಮೇಲೆ. ಅವಕಾಶಕ್ಕೋಸ್ಕರ ಕಾಯ್ತಿರುತ್ತೆ. ಯಾವಾಗ ಇದು ಈ ತರ ಬೀಟ್ ಹಾಕೋದ್ ನೋಡಿ ಸ್ಪೈಡರ್ಗೆ ತಿಕ್ಲ ಹತ್ತಿ ಹೋಗಿ ಅಟ್ಯಾಕ್ ಮಾಡುತ್ತೋ ಅವಾಗ ನಿಜವಾದ ಆಟ ಶುರುವಾಗೋದು. ಈ ಕಡಜ ತನ್ನ ಹತ್ರ ಇರೋ ಮುಳ್ಳನ್ನ ಅದ್ರ ಹೊಟ್ಟೆಗೆ ಚುಚ್ಚಿ ಸೈಡ್ಗೆ ಹೋಗಿ ನಿಂತ್ಕೊಂಡು ಇಂಕಿ ಪಿಂಕಿ ಪಾಂಕಿ ಆಡ್ತಿರುತ್ತೆ. ಕೆಲವೇ ಕ್ಷಣಗಳಲ್ಲಿ ಸ್ಪೈಡರ್ ಪ್ಯಾರಲೈಸ್ ಲಕ್ವ ಹೊಡೆಯುತ್ತೆ. ಅದು ತಿಂಗಳಗಟ್ಲೆ. ಅವಾಗ ಎಳ್ಕೊಂಡು ಹೋಗಿ ತನ್ನ ಗೂಡಲ್ಲಿಟ್ಟು ಅದ್ರ ಹೊಟ್ಟೆ ಮೇಲೆ ಮೊಟ್ಟೆ ಇಡುತ್ತೆ. ಅದು ಹೊಡೆದು ಮರಿ ಆಚೆ ಬಂದು ಜೀವಂತವಾಗಿರುವಾಗ್ಲೇ ಟಾರಂಚುಲಾನ ತಿನ್ನುತ್ತೆ. ಈ ವಿಚಾರದಲ್ಲಿ ಗಂಡು ಕಡಜ ಅಹಿಂಸಾವಾದಿ, ರಿಸ್ಕ್ ತಗೊಳ್ಳಲ್ಲ. ಶಿಸ್ತಾಗಿ ಯಾವ್ದಾದ್ರೂ ಹೂಗಳ ಮೇಲೆ ಕೂತ್ಕೊಂಡು ಮಕರಂದ ಹಿಡ್ತಾ ಇರ್ತಾನೆ. ಇಷ್ಟೇ ಮ್ಯಾಟ್ರು, ಬರ್ತೀನಿ, ಬಾಯ್.